ನಮಸ್ತೆ ಮೀನರಾಶಿಯವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪೈಸಿಸ್ ಜನವರಿ ಮಂತ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ನೀವೇನು, ನಿಮ್ಮ ಅರ್ಹತೆ ಏನು, ನಿಮ್ಮ ಯೋಗ್ಯತೆ ಏನು ನಿಮಗೆ ಗೊತ್ತಿದೆ. ಸೊ ನಿಮ್ಮ ಲೆವೆಲನ್ನು ನೀವೇ ಕಡಿಮೆ ಮಾಡ್ಕೊಳ್ಬೇಡಿ. ನೀವೊಂದು ಹೈಯರ್ ಎನರ್ಜಿಲಿ ಇರೋವಂಥವ್ರು, ಹೈ ವೈಬ್ರೇಷನಲ್ಲಿ ಇರೋವಂಥವ್ರು, ಹೆಚ್ಚು ಅದೃಷ್ಟವಂತರು. ನಿಮ್ಮ ಅದೃಷ್ಟನ ಕಿತ್ಕೊಂಡು ನಿಮ್ಮ ಜೀವನಕ್ಕೆ ಸಮಸ್ಯೆ ಮಾಡಬೇಕು ಅಂತ ಈಗಿನ ಒಂದು ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ನೇಬರ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಈಗಿಂದ ಪ್ರಯತ್ನ ಪಡ್ತಿಲ್ಲ. ನಿಮ್ಮ ತಂದೆ ತಾಯಿ, ತಾತ ಮುತ್ತಾತರ ಕಾಲದಿಂದಲೂ ಕೂಡ ಅವರು ಪ್ರಯತ್ನನ ಪಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳನ್ನ ನೀವು ಹೀಗಿಂದ ಅಲ್ಲ, ನಿಮ್ಮ ತಂದೆ ತಾಯಿ ಪೂರ್ವಜರಿರೋ ಸಮಯದಿಂದ ನೀವು ಸೇಫ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಸಫರ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ಒಂದಷ್ಟು ಪ್ರಯತ್ನಗಳು, ನಿಮ್ಮ ಪೂರ್ವಜರು ಪ್ರಯತ್ನಪಟ್ಟು ನಿಮಗೆ ಇದ್ದಂಥ ಎಲ್ಲ ಬಂಧನಗಳನ್ನು ಕೂಡ ಬಿಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ರಿಲೀಸಿಂಗ್ ಹ್ಯಾಂಡನ್ನು ನೀವು ನೋಡ್ತೀರಾ, ಒಂದು ಫ್ರೀಡಮನ್ನು, ಒಂದು ಸ್ವತಂತ್ರನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಮುಖವಾಡಗಳು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಸಹಾಯನ ಮಾಡ್ತಾ ಇರ್ತವೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಕತ್ತಲು ಕಳೆದು ಬೆಳಕು ಬರುವಂಥ ಸಮಯ, ನ್ಯಾಯ ಬರುವಂಥ ಸಮಯ, ನ್ಯಾಯ ಸಿಗುವಂಥ ಸಮಯ, ಒಂದಷ್ಟು ಅಧಿಕಾರ ಬರುವಂಥದ್ದು, ವ್ಯವಹಾರ ಬರುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಹಣ ಬರುವಂಥದ್ದು, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಪ್ರಪೋಸಲ್ ಆಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳಿಂದ ಒಂದಷ್ಟು ಸಮಸ್ಯೆ ಆಗ್ತಿದೆ, ಅದರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆ ಶತ್ರು ಬಾಧೆ ಏನಿದೆ ಅದು ಈಗ ಆಗ್ತಾ ಇಲ್ಲ, ಪೂರ್ವಜರಿಂದ ಆಗಿರುವಂಥದ್ದು ಸ್ಟಿಲ್ ನಡೀತಿದೆ ಅನ್ನುವಂಥದ್ದು ಕೂಡ ಇದೆ. ಗಂಗಾದೇವಿಯ ಆಶೀರ್ವಾದ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬಲಿ ಪ್ರಯೋಗಗಳು ಮಾಡಿ ಸಮಸ್ಯೆನ ಏನು ಮಾಡಿದ್ದಾರೆ ಇದನ್ನು ಅವರೇ ಅನುಭವಿಸ್ತಾರೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಕಾಲ ಭೈರವರಿಗೆ ಹರಕೆ ಮಾಡಿಕೊಂಡಿದ್ದು ಏನೋ ತೀರಿಸಿಲ್ಲ, ಅದನ್ನು ತೀರಿಸಿ ಇದರಿಂದ ಇನ್ನು ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನಕ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಂಗಮ್ಮ ದೇವಿಯ ಆಶೀರ್ವಾದ ಇರೋವರೆಗೂ ನಿಮಗೆ ಯಾವುದೇ ರೀತಿಯ ಜಲಕಂಟಕ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ವೃಷಭ ರಾಶಿಯವರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ನಿಮಗೆ ಒಂದಷ್ಟು ನಂಬಿಕೆ ದ್ರೋಹ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮಗೆ ಯಾವ ರೀತಿ ಬದಲಾವಣೆ ಬೇಕು, ಏನು ಮಾಡ್ಕೊಳ್ಬೇಕು, ಯಾವ್ದು ನಿಮಗೆ ಬೆಟರ್ ಇದೆ, ಇದನ್ನು ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಅರ್ಧನಾರೀಶ್ವರರ ಆಶೀರ್ವಾದ ಇದೆ. ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೆಚ್ಚು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಹೆಚ್ಚು ವಾಗ್ವಾದ ಬೇಡ, ಮಾತುಕತೆಗಳಲ್ಲಿ ಏರುಪೇರು ಮಾಡ್ಕೊಳ್ಳೋ ಅಂಥದ್ದು ಬೇಡ ಅನ್ನುವಂಥದ್ದು ಕೂಡ ಇದೆ. ಪರಶುರಾಮ ಕ್ಷೇತ್ರದಲ್ಲಿ ಸಮಥಿಂಗ್ ಏನೋ ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೃಷ್ಣ ಪರಶುರಾಮರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಣಿ ಪಕ್ಷಿಗಳನ್ನ ಸಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕೃಷ್ಣನ ವಿರುದ್ಧವಾಗಿ ಒಂದಷ್ಟು ಕೇಸ್ಗಳು ದಾಖಲಾಗತ್ತೆ ಅನ್ನುವಂಥದ್ದು ಇದೆ. ಕೃಷ್ಣ ಮಠನೋ ಕೃಷ್ಣ ಸಮಥಿಂಗ್ ಏನೋ ಕೃಷ್ಣರಿಗೆ ಸಂಬಂಧಪಟ್ಟಂಗೆ, ಬಟ್ ಅದಕ್ಕೆ ಗೆಲುವು ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪರಶುರಾಮರು ಮೆಟ್ಟಿ ನಿಂತಹ ಕ್ಷೇತ್ರ ಅಥವಾ ಪರಶುರಾಮರ ಪಾದುಕೆ ಅಥವಾ ಪರಶುರಾಮರ ಪಾದ ಗುರುತು ಇರುವಂಥ ಸ್ಥಳದಲ್ಲಿ ಒಂದು ಗೊತ್ತಿಲ್ಲ ಏನೋ ಒಂದು ಪರಶುರಾಮರಿಗೆ ಸಂಬಂಧಪಟ್ಟಂಥ ಒಂದು ಪುತ್ಥಳಿ ಸ್ಥಾಪನೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಅಂತ ಗೊತ್ತಿಲ್ಲ, ಬಟ್ ಅವರು ಯೋಚನೆ ಮಾಡ್ತಿದ್ದಾರೆ ಎಲ್ಲಿಗೆ ಹೇಗೆ ಸಮಸ್ಯೆನ ಬಗೆಹರಿಸೋದು, ಯಾವ ರೀತಿ ಆ ಸಮಸ್ಯೆಯಿಂದ ಎಲ್ಲವನ್ನು ಕೂಡ ಹೊರಗೆ ತರೋದು ಅಂತ ಪ್ರಯತ್ನನ
ಪಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಹೆಚ್ಚಿನ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಕೂಡ ನೋಡ್ಕೊಳ್ಳಿ. ನಿಜವಾದ ಪರಶುರಾಮರ ದರ್ಶನ ಕೂಡ ಯಾರಿಗೋ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕೋರ್ಟ್ ಕಚೇರಿ ವಿಚಾರಗಳು ಕಾಂಪ್ರಮೈಸಲ್ಲಿ ಎಂಡ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹೆಸರಲ್ಲಿ ಏನೋ ಒಂದು ಪೂಜೆ ಮಾಡ್ಕೊಳ್ತೀರಾ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ನಂಬಿಕೆಯಿಂದ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ. ಬೇರೆ ಯಾರಿಂದನೂ ನಂಬಿಕೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮನ್ನು ನೀವು ನಂಬಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಬೇರೆಯವ್ರ ಕೈಗೆ ಒಪ್ಪಿಸ್ಬೇಡಿ ಅನ್ನುವಂಥದ್ದು. ಸೊ ನಿಮ್ಮ ಪವರ್ ಇರಲಿ, ನಿಮ್ಮ ನಾಲೆಜ್ ಇರಲಿ, ನಿಮ್ಮ ಸಕ್ಸಸ್ ಇರಲಿ, ಎಲ್ಲವೂ ನಿಮ್ಮದೇ ಓನ್ ಅರ್ನಿಂಗ್ ಆಗಿದೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ವಿದ್ಯೆಯಲ್ಲಿ ಯಶಸ್ಸು ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಯಶಸ್ಸು ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ವಿದೇಶಿ ಪ್ರವಾಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಮದುವೆ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಹೊಸ ವೆಹಿಕಲ್ ತೊಗೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ನೀವು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋದವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಯಾರು ಬಿಟ್ಟು ಹೋದ್ರೋ ಅವ್ರನ್ನ ಹೋಗಲಿಕ್ಕೆ ಬಿಟ್ಬಿಡಿ. ಸೊ ಹೊಸಬ್ರು ಯಾರು ಬರ್ತಿದ್ದಾರೆ ಅವ್ರನ್ನ ನಿಮ್ಮ ಜೀವನಕ್ಕೆ ಸೇರಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಯಾವುದೇ ರೀತಿಯ ಪ್ರೀತಿ ವಿಶ್ವಾಸಗಳಿಗೆ ನಿಮ್ಮ ಜೀವನದಲ್ಲಿ ಇನ್ನು ಜಾಗ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಸಾಕಷ್ಟು ಮೋಸ ಹೋಗಿದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಒಬ್ಬರು ಸ್ವಾರ್ಥಕ್ಕೆ, ಒಬ್ಬರು ಪರಮ ಸ್ವಾರ್ಥಕ್ಕೆ, ಎರಡೂ ಸ್ವಾರ್ಥಿಗಳು ನಿಮ್ಮ ಜೀವನದಲ್ಲಿ ಪರ್ಮನೆಂಟಾಗಿ ದೇವ್ರ ಪಾದ ಸೇರಿಕೊಳ್ತಾರೆ. ಇನ್ನು 6 ಜನ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಅವರನ್ನು ನೀವು ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗೊತ್ತಿಲ್ಲದಿರುವಂಥ ರೀತಿಲಿ ಹಿಡನ್ ಸೀಕ್ರೆಟ್ಸ್ ಏನೋ ಇದೆ. ವಸ್ತ್ರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿದೆ. ಆ ಬಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಇರುವಂಥ ಸಮಸ್ಯೆಗಳು ಅಥವಾ ಆ ಬಟ್ಟೆಗಳ ಮೇಲೆ ಇದ್ದಂಥ ನೆಗೆಟಿವಿಟಿ ಎಲ್ಲ ಹೋಗೋ ಹಾಗೆ ಮಾಡಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವಿಟಿ ಮಾಡಿ ಅಂತಲೂ ಹೇಳ್ತಾ ಇರೋ ಹಾಗಿದೆ, ಬಟ್ಟೆಗಳ ಮೇಲೆ ನೆಗೆಟಿವಿಟಿ ಮಾಡಿ ಅಂತಲೂ ಹೇಳೋ ಹಾಗಿದೆ. ಬಟ್ಟೆ ಮೇಲೆ ನೆಗೆಟಿವಿಟಿ ಮಾಡಿದರೆ ನೋಡ್ಕೊಳ್ಳಿ ಅನ್ನೋ ರೀತಿಲೂ ಕೇಳಿಸ್ತಾ ಇದೆ. ಐ ಮೀನ್ ಇಲ್ಲಿ ಯಾರೋ ಮುಖವಾಡ ಹಾಕ್ಕೊಂಡು 2 in 1 ಅನ್ನುವಂಥ ರೀತಿಲಿ ತಮಗೆ ಬೇಕಾದಂಥ ರೀತಿಲಿ ಅರ್ಥಗಳನ್ನ ಚೇಂಜ್ ಮಾಡಿ ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹೊಸ ವೆಹಿಕಲ್ ಬರುವಂಥ ಸಾಧ್ಯತೆ ಇದೆ. ಕೃಷ್ಣನ ಆಶೀರ್ವಾದ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಕಂಟ್ರೋಲಿಗೆ ಸಿಗುವಂಥ ಸಾಧ್ಯತೆ ಇದೆ. ಕೆರಿಯರಲ್ಲಿ ನಿಮಗೆ ಹೆಚ್ಚಿನ ಬದಲಾವಣೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ವ್ಯಕ್ತಿ ಇನ್ನು ಸ್ವಲ್ಪ ನಿಧಾನಕ್ಕೆ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಏನಾದರೂ ಇದ್ದರೆ ಅದರಿಂದ ಕೂಡ ನಿಮಗೆ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಏನಿದೆ, ನಿಮ್ಮ ಜೀವನಕ್ಕೆ ಹೆಚ್ಚಿನ ಸಾಲಗಳೇ ಏನಾದರೂ ನೀವು ಮಾಡ್ಕೊಂಡಿದ್ರೆ ಅದೆಲ್ಲವೂ ಕೂಡ ತೀರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಚಾರಿಟಿಗೂ ಲೋನ್ಗೆ ಅಪ್ಲೈ ಮಾಡಿದರೆ ಅದು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 6 ಎನರ್ಜಿ ಇದೆ. ಸೊ ತುಂಬ ಸಿಕ್ಸರ್ಗಳು ನಿಮ್ಮ ಜೀವನಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ನೋಡ್ತೀರಾ. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ತುಂಬ ಪವರ್ಫುಲ್ಲಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪವರನ್ನು ಯಾರಿಗೂ ಟಚ್ ಮಾಡೋದಕ್ಕೂ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಫೈರ್ ಎನರ್ಜಿ ತುಂಬ ಇದೆ. ನಿಮ್ಮ ಶಕ್ತಿ ನಿಮ್ಮ ಜೊತೆ ಇಲ್ದಿರೋ ಹಾಗೆ ಒಂದಷ್ಟು ಪ್ರಯತ್ನನ ಪಟ್ಟಿದ್ದಾರೆ. ಸೊ ಆ ಥರ ಪ್ರಯತ್ನಕ್ಕೆ ತಕ್ಕ ಶಾಸ್ತಿ ಅವರಿಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋವಂಥದ್ದು ಇದೆ. ತುಂಬಾ ಪಾಸಿಟಿವ್ ಆಗಿ ಇದೆ, ತುಂಬಾ ವೈಬ್ರೆಂಟಾಗಿ ಇದೆ ನಿಮ್ಮ ಎನರ್ಜಿ, ನಿಮ್ಮ ಈ ಮಂತ್. ಸೊ ಇನ್ನು ಹೆಚ್ಚಿನ ಯಶಸ್ಸು ನಿಮಗೆ ಸಿಗಲಿ ಅಂತ ಕೂಡ ಆಶಿಸ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಯಶಸ್ಸು ನಿಮ್ಮ ಜೀವನಕ್ಕೆ ಬರಲಿ. ನಿಮ್ಮ ಪೂರ್ವಜರು ಮಾಡಿದಂಥ ತಪ್ಪುಗಳು ನಿಮ್ಮ ಜೀವನದಲ್ಲಿ ಈ ರೀತಿಯ ಒಂದು ಪರಿಣಾಮನ ಎದುರಿಸ್ತಾ ಇದ್ದೀರಾ, ಅದು ಇವತ್ತಿಗೆ ಕೊನೆ ಆಗಲಿ. ಎಲ್ಲರಿಗೂ ಒಂದು ಶುಭ ಎಂಡಿಂಗ್ ಸಿಗಲಿ, ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಸೊ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.